ಕುಂದಾನಗರಿಯಲ್ಲಿ ನಿಲ್ಲದ ಸಹಕಾರಿ ಕ್ಷೇತ್ರದ ರಾಜಕೀಯ ಆಟ. ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ. ಕುಂದಾನಗರಿಯಲ್ಲಿ ನಿಲ್ಲದ ಸಹಕಾರಿ ಕ್ಷೇತ್ರದ ರಾಜಕೀಯ ಆಟ. ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ. ಕತ್ತಿ ವಿರುದ್ಧ ಸಿಡಿದಿದ್ದ ವಾಲ್ಮೀಕಿ ಸಮುದಾಯದ ಜನ. ಜಾರಕಿಹೊಳಿಗೆ ಗಂಡುಸ್ತನ ಸವಾಲು ಹಾಕಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಕತ್ತಿ ಕಟ್ಟಿ ಹಾಕಲು ಭಾರಿ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಬಿಜೆಪಿಯ ಕತ್ತಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಮೇಶ್ ಕತ್ತಿಗೆ ಪ್ರತಿ ಸವಾಲು ಹಾಕಿದ ಸತೀಶ್ ಬೆಂಬಲಿಗರು ಸ್ಥಳೀಯ ಸಂಸ್ಥೆಯಲ್ಲಿ ಸ್ಪರ್ಧಿಸುವಂತೆ ಕತ್ತಿಗೆ ಸವಾಲನ್ನ ಹಾಕಿದ್ದಾರೆ. ಯಮಕನ ಮರಡಿ ಕ್ಷೇತ್ರದ ಜಿಲ್ಲಾ ತಾಲೂಕು ಪಂಚಾಯಿತಿ ಲೋಕಲ್ ವಾರ್ನಲ್ಲಿ ಕಣಕ್ಕಿಳಿಯುವಂತೆ ಕತ್ತಿಗೆ ಸವಾಲನ್ನ ಹಾಕಿದ್ದಾರೆ. ರಮೇಶ್ ಕತ್ತಿ ವಿರುದ್ಧ ಸಭೆ ನಡೆಸಿರುವಂತಹ ಸತೀಶ್ ಬೆಂಬಲಿಗರು. ಇದೀಗ ರಮೇಶ್ ಕತ್ತಿ ವಿರುದ್ಧ ಕುಂದಾನಗರಿಯಲ್ಲಿ ರಾಜಕೀಯ ಪೈಪೋಟಿ ಶುರುವಾಗಿದೆ. ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ಫೈಟ್. ಈಗಾಗಲೇ ಕುಂದಾನಗರಿಯಲ್ಲಿ ಈ ರೀತಿಯಾಗಿ ಅಂದ್ರೆ ಬೆಳಗಾವಿ ಕ್ಷೇತ್ರದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ ಸತತವಾಗಿ ಕೂಡ ಇರ್ತಾ ಇರುತ್ತೆ. ಅದರಂತೆ ಒಂದು ನಾಲ್ಗೆಯನ್ನು ಹರಿಬಿಟ್ಟಿರುವಂಥದ್ದು. ಅಂದ್ರೆ ಗಂಡಸ್ತರ ಇದ್ರೆ ನನ್ನ ಜೊತೆ ಸ್ಪರ್ಧೆ ಮಾಡಿ ನೋಡ್ಲಿ ಅನ್ನುವಂತಹ ಮಾತನಾಡುವಂಥದ್ದು. ಇನ್ನು ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಜಾರಕಿಹೊಳಿ ಫ್ಯಾನ್ಸ್, ಜಾರಕಿಹೊಳಿ ಬೆಂಬಲಿಗರು ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಯನ್ನ ಕಾರ್ತಾ ಇದ್ದಾರೆ. ಅಷ್ಟು ಅವರಿಗೆ ಇದಿದ್ರೆ ಬೆಳಗಾವಿಯ ಲೋಕಲ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ತೋರಿಸ್ಲಿ, ಅವ್ರ ವಿರುದ್ಧ ಅಲ್ಲಿ ಗೆದ್ದು ತೋರಿಸ್ಲಿ ಅನ್ನುವಂಥದ್ದು. ಬಿಜೆಪಿಯಲ್ಲಿ ಕತ್ತಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯಕ್ಕೆ ಅಲ್ಲಿ ಕಿಡಿಯನ್ನ ಕಾರ್ತಾ ಇರುವಂಥದ್ದು. ರಮೇಶ್ ಕತ್ತಿಗೆ ಪ್ರತಿ ಸವಾಲುವನ್ನ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಏನು ಬೆಳಗಾವಿಯಲ್ಲಿ ಈ ಒಂದು ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ ಶುರುವಾಗಿದೆ, ಏನೆಲ್ಲ ಅಲ್ಲಿ ಅಪ್ಡೇಟ್ಸ್ ಇದೆ, ಯಾವ ರೀತಿಯಾದಂತಹ ಮಾಹಿತಿ ಇದೆ ಆನಂದ್ ಅಲ್ಲಿ? ಮತ್ತೆ ಭಾಗದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಸಾವಿರಾರು ಜನ ಅಭಿಮಾನಿಗಳಲ್ಲಿ ಸೇರಿದರು. ಸೇರಿ ಇತ್ತೀಚೆಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಬಗ್ಗೆ ರಮೇಶ್ ಕತ್ತಿ ಅಪಶಬ್ದವನ್ನ ಮಾತಾಡಿದ್ರು. ನೀನು ಗಂಡಸಿದ್ರ ನಮ್ಮ ಭಾಗಕ್ಕೆ ಬಾ, ನನ್ನ ಕಡೆ ಬಂದು ತೋರಿಸು ಅಂತಂದ್ರು. ಇದನ್ನು ಕಣಿಸೋದಕ್ಕೆ ಅವೆಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆ ಒಳಗ ನೈಪಥ್ಯಕ್ಕೆ ಸೇರಿದಂತ ವ್ಯಕ್ತಿ. ಅವನು ಯಾರು ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಏನೋ ಒಂದು ಹುಕ್ಕೇರಿ ತಾಲೂಕಿನೊಳಗೆ ವಿದ್ಯುತ್ ಶಕ್ತಿ ಒಂದು ಸಂಘಟನೆ, ಒಂದು ಸಂಸ್ಥೆ ಚುನಾವಣೆ ನಡೆದಾಗ ಅಲ್ಲಿ ಏನೋ ಗೋಲ್ಮಾಲ್ ಮಾಡಿ ಏನೋ ಮಾಡಿ ಅವನ ಕಮಿಟಿ ಒಂದು ಆಯ್ಕೆ ಆಗಿ ಬಂತದ ಮಂತ್ರಿ. ಇವತ್ತವ ರಮೇಶ್ ಕತ್ತಿ ನಿನ್ನ ಗಂಡಸದಿನೋ ಇಲ್ಲೋ ಅಂತ ಕೇಳಿದಾನ. ಇಂಜಿನಿಯರ್ಗೆ ಇವಂಗ ಏನು ಸಂಬಂಧ? ಇಂಜಿನಿಯರ್ ಸರ್ಕಾರಕ್ಕೆ ಜವಾಬ್ದಾರಿ ಮನುಷ್ಯವ. ರಮೇಶ್ ಕತ್ತಿಗೆ ಜವಾಬ್ದಾರಿ ಅಲ್ಲ. ರಮೇಶ್ ಕತ್ತಿ ಏನು ಸರ್ಕಾರದಾಗ ಎಲ್ಲರೂ ML ಅದಾನ, MP ಅದಾನ, ಏನದಾನ? ಅದಕ್ಕ ಇಂಜಿನಿಯರ್ನ ಕೇಳಿರ್ತಕ್ಕಂಥ ಅಧಿಕಾರ ಮಂತ್ರಿಗಳಿಗಿದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಯಾ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ.